ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘ ಮಂಡ್ಯ ಈ ಎಲ್ಲ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆಹಾರ ಸುರಕ್ಷತೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಕೈ ಮೇಲೆ ಬೇಡ ಅನ್ನೋ ರೀ, ಮಧ್ಯ ಇರೋರು ಸೈಡ್ ಬರ್ರಿ. ಹಿಂದೆ ಬನ್ರಿ. ಈ ಕಡೆ ಚಂದ್ರಣ್ಣ ಸರ್ ಸೈಡು. ಈ ಕಡೆ ರಾಜಣ್ಣ ಅವ್ರೆ ಈ ಕಡೆ ಚಂದ್ರಣ್ಣ ಈ ಕಡೆ. ಫೈನ್. ಇವತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ 2020 ಘೋಷವಾಕ್ಯ ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಹಾಗೂ ತ್ವರಿತ ವಿಲೇವಾರಿ ಅನ್ನೋದು. ಎಫಿಷಿಯಂಟ್ ಅಂಡ್ ಸ್ಪೀಡಿ ಡಿಸ್ಪೋಸಲ್ ಥ್ರೂ ಡಿಜಿಟಲ್ ಜಸ್ಟಿಸ್. ಕೊಡುವಂತ ನಿಲ್ಲಿಸುವಂತದ್ದು ಅದನ್ನೆಲ್ಲ ಸಾಕಷ್ಟು ಮಾರ್ಪಾಡುಗಳನ್ನ ಮಾಡಿದ್ವಿ. ಮತ್ತೆ ಅಂಗಡಿಗಳಲ್ಲಿ ಧಾನ್ಯ ಕಡಿಮೆ ತೂಕ ಕೊಡ್ತಾ ಇದ್ರೆ ಅದರ ದುರುಪಯೋಗ ಭ್ರಷ್ಟಾಚಾರ ಆಗ್ತಾ ಇದೆ, ಅದನ್ನು ಸಹ ನಾವು ಮಾನಿಟರ್ ಮಾಡ್ತೀವಿ. ಅಂಗಡಿಯನ್ನ ದಿನದ ಮಂಗಳವಾರ ಬಿಟ್ಟರೆ ಅವರು ಇನ್ನ ದಿನದ 26 ದಿನನೂ ಓಪನ್ ಮಾಡಬಹುದು. ಅವ್ರಿಗೆ ಅಕಸ್ಮಾತ್ ತೆಗಿಲಿಲ್ಲ ಅಂದ್ರೆ ತಾವು ಕಂಪ್ಲೇಂಟ್ ಮಾಡಬಹುದು. ಮತ್ತೆ ಬಯೋಮೆಟ್ರಿಕ್ ಎಫೆಕ್ಟ್ ಕೆಲವರಿಗೆಲ್ಲ ವಯಸ್ಸಾದವ್ರಿಗೆ ಎಫೆಕ್ಟ್ ಸಿಗಲ್ಲ, ಅಂತವ್ರಿಗೆ ಎಫೆಕ್ಟ್ ಕೊಡುವಂತದ್ದನ್ನು ಸಹ ಪರ್ಯಾಯ ವ್ಯವಸ್ಥೆ ಮಾಡಿದ್ವಿ ಕಾರ್ಯ ಮುಖಾಂತರ. ಮತ್ತೆ ಮಧ್ಯಾಹ್ನದ ಊಟ ಮಿಡ್ ಡೇ ಮೀಲ್ಸ್ ಅಂತ ಮಕ್ಕಳಿಗೆ ಕೊಡ್ತೀವಲ್ಲ, ಅದರಲ್ಲಿ ಶಾಲೆಯಲ್ಲಿ ಸರಿಯಾಗಿ ಊಟ ಕೊಡ್ತಾ ಇದ್ರೆ, ಕಳಪೆ ಗುಣಮಟ್ಟದ ಆಹಾರ ಕೊಡ್ತಾ ಇದ್ರೆ, ಜಾತಿ ಆಧಾರಿತ ಭೇದ ಭಾವ ಮಾಡ್ತಾ ಇದ್ರೆ. ಕೆಲವು ಶಾಲೆಗಳಲ್ಲಿ ಮೊಟ್ಟೆಗಳನ್ನ ಕೊಡಲ್ಲ, ಬ್ರಾಹ್ಮಣರು ಅಥವಾ ಲಿಂಗಾಯತರು ಅಂತ ಶಾಲೆಗಳಲ್ಲಿ. ಅದು ತಪ್ಪು. ನಾವೇನ್ ಮಾಡ್ತೀವಿ, ಎಲ್ಲಾ ಶಾಲೆಗಳಲ್ಲೂ ಎಲ್ಲರಿಗೂ ಕೊಡಬೇಕು. ಬಾಳೆಹಣ್ಣು ಬೇಡ, ಮೊಟ್ಟೆ ಬೇಡ ಅಂದ್ರೆ ಮಾತ್ರ ಬಾಳೆಹಣ್ಣು ಕೊಡಬೇಕಾಗುತ್ತೆ. ಕೆಲವು ಕಡೆ ಆ ಮಿಡ್ ಡೇ ಮೀಲ್ಸ್ ಸಹ ಹಣದ ಉಪಯೋಗ ಆಗುತ್ತೆ, ಅಂತದನ್ನು ಸಹ ನಾವು ತಪ್ಪಿಸಬೇಕು. ಅದು ನಮಗೆಲ್ಲರಿಗೂ ಗೊತ್ತಿಲ್ಲ. ಮತ್ತೆ ನೀನು ಈ ಅಂಗನವಾಡಿಗಳಲ್ಲಿ ಗರ್ಭಿಣಿ ಮತ್ತು ತಾಯಿ ಮಹಿಳೆಯರಿಗೆ ಆಹಾರ ಸಿಗದೇ ಇರುವಂತದ್ದು, ಪೂರಕ ಪೋಷಣ ಆಹಾರದ ಗುಣಮಟ್ಟ ಸರಿ ಇಲ್ಲದೆ ಇರುವಂತದ್ದು, ಮತ್ತೆ ಅಂಗನವಾಡಿ ಕೇಂದ್ರಗಳು ಕಾರ್ಯ ನಿರ್ವಹಿಸದೇ ಇದ್ರೆ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್, ಈಗ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಅಂತ BPL ಕಾರ್ಡ್ ಇರುವಂತ ಪ್ರತಿ ಮಕ್ಕಳಿಗೂ ಟೇಕ್ ಹೋಮ್ ರೇಷನ್ ಅಂತ ಸರ್ಕಾರ ಕೊಡುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಟೇಕ್ ಹೋಮ್ ರೇಷನ್ ಅಂಗನವಾಡಿ ಮುಖಾಂತರ ಡಿಸ್ಟ್ರಿಬ್ಯೂಟ್ ಆಗಬಹುದು. ಅದಾಗಿಲ್ಲ ಅಂದ್ರೆ ಸಹ ನಾವು ಆಕ್ಷನ್ ತಗೊಳ್ತೀವಿ, ತಾವೆಲ್ಲ ಕಂಪ್ಲೇಂಟ್ ಮಾಡಬಹುದು. ಇತರೆ ಈ ಮಾತೃತ್ವದ ಹಕ್ಕುಗಳು ಅಂತ ನಮಗೆಲ್ಲ ಗೊತ್ತಿರ್ಬೋದು. ಪ್ರೆಗ್ನೆನ್ಸಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 5,000 ರೂಪಾಯಿ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ 6,000 ರೂಪಾಯಿ ಹೆಣ್ಮಕ್ಳಾದ ಮಾತ್ರ. ಆ ಫಸ್ಟ್ ಪ್ರೆಗ್ನೆನ್ಸಿ ಒಂದ್ಸಾರಿ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ರೆ 2,000 ರೂಪಾಯಿ ಕೊಡ್ತೀವಿ. ಮತ್ತೆ ಡೆಲಿವರಿ ಆದ್ಮೇಲೆ 3,000 ರೂಪಾಯಿ. ಇದನ್ನ ಎಷ್ಟು ಜನ ಗೊತ್ತಿಲ್ಲ. ತಾವು ಗೊತ್ತಿಲ್ಲದೆ ಇರೋರಿಗೆ ಈ ಅರಿವನ್ನು ಮೂಡಿಸಿ ಅವರಿಗೆ ಅವರ ಹಕ್ಕುಗಳನ್ನ ಕೊಡಬೇಕಾದದ್ದು ಕರ್ತವ್ಯ. ಮತ್ತೆ ಕೆಲವರು ದಾಖಲೆಗಳು, ನಿಮ್ಗೆ ಆಧಾರ್ ಕಾರ್ಡ್ ಸರಿ ಇಲ್ಲ, OTP ಬರಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ತಾರೆ, ಅದು ಸಹ ಆಗಬಾರ್ದು. ಅಂತವ್ರು ಯಾರಾದ್ರೂ ಇದ್ರು ಸಹ ಗಮನಿಸಿದ್ರೆ ನಾವು ಅದನ್ನು ಸಹ ಸರಿ ಮಾಡಿಕೊಡ್ತೀವಿ. ಮಕ್ಕಳ ಅಪೌಷ್ಟಿಕತೆ ಮತ್ತೆ ವಿಶೇಷ ಮಕ್ಕಳಿಗೆ ಅಗತ್ಯ ಆಹಾರ ಸೌಲಭ್ಯದ ಕೊರತೆ ಇದ್ರೆ, ಈಗ ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಂತ ಮಕ್ಕಳನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಒಳ್ಳೆ ತರಬೇತಿ ಕೊಟ್ಟು ಪ್ರೋಟೀನಿಷಿಯಸ್ ಫುಡ್ ಕೊಟ್ಟು ಅವ್ರನ್ನ ಸಾಕಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನು ಸಹ ಮಾಡ್ತೀವಿ. ವೃದ್ಧರಿಗೆ ಮತ್ತೆ ಅಂಗವಿಕಲರಿಗೆ, ವಿಧವೆಯರಿಗೆ ಮಾಸಾಸನಗಳು ಕೊಡ್ತೀವಿ. ಆ ಯಾವುದೇ ಮಾಸಾಸನಗಳು ಯಾರಿಗಾದ್ರೂ ಬರಲಿಲ್ಲ ಅಂದ್ರೆ ನೀವು ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅವ್ರಿಗೆಲ್ಲರಿಗೂ ನಾವು ಆ ಸೌಲಭ್ಯಗಳನ್ನು ಒದಗಿಸುವಂತ ಪರಿಹಾರವನ್ನು ಕೊಡ್ತೀವಿ. ಮತ್ತೆ ಕೆಲವರಿಗೆ ಆಹಾರ ಸಿಗದೇ ಇದ್ದಂತ ಕಾಲದಲ್ಲಿ ಹಣದ ಪರಿಹಾರ ಮುಖಾಂತರ ಕೊಡ್ತೀವಿ. ರಾಜ್ಯ ಸರ್ಕಾರ ನಿಗದಿಪಡಿಸಿದ ಎಲ್ಲ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಅದರಲ್ಲೂ ಕೆಲವು ನ್ಯೂನತೆಗಳೇನಾದ್ರು ಕಂಡು ಬಂದ್ರೆ ಪರಿಣಾಮಕಾರಿಯಾಗಿ ಅದನ್ನ ಮಾನಿಟರ್ ಮಾಡುವಂತ ಒಂದು ಅಧಿಕಾರವನ್ನ ಈ ನಮ್ಮ ಫುಡ್ ಕಮಿಷನ್ ಕೊಟ್ಟಿದ್ದಾರೆ. ಅದನ್ನ ಎಲ್ಲ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಸುಮಾರು 31 ಜಿಲ್ಲೆಗಳಲ್ಲಿ ನಾವು ಆಲ್ರೆಡಿ 19 ಜಿಲ್ಲೆಗಳು ಮಾಡಿದ್ದೀವಿ. ಈ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಆಹಾರ ಭದ್ರತೆಯ ಕಾವಲುಗಾರರಾಗಿ ಕೆಲಸ ಮಾಡಬೇಕು ಅಂತ ನಮ್ಮನ್ನು ನೇಮಿಸಿದೆ. ಆ ಕಾವಲುಗಾರರಾಗಿ ನಮ್ಮ ಕೆಲಸ ನಾವು ಯಶಸ್ವಿ ಮಾಡ್ತಾ ಇದ್ವಿ.
NHSA ಆತ್ಮ ಮತ್ತು ಉದ್ದೇಶ ನೆಲಮಟ್ಟದಲ್ಲಿ ಸಾಕಾರಗೊಳ್ಳಲು ಆಯೋಗದ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಜನರು ತಮ್ಮ ಆಹಾರ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಆಯೋಗವನ್ನು ಬಳಸಿಕೊಂಡಾಗ ಮಾತ್ರ ಈ ಕಾಯ್ದೆಯ ಸಾರ್ಥಕತೆ ಸಾಧ್ಯವಾಗುತ್ತದೆ. ಹಾಗಾಗಿ ಇದ್ರ ಬಗ್ಗೆ ತಾವೆಲ್ಲ ತಿಳ್ಕೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅನ್ನೋದು ಎಲ್ಲರಲ್ಲಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಇದ್ರೆ ದೇವರೇ ಮುಂದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.